ತಮಾಷೆಯಾಗಿ ಹೇಳ್ತಾ ಇದ್ರು ಅವರು, ರಿಟೈರ್ಡ್ ಆದಮೇಲೆ ಮನೇಲಿ ಕೂತ್ಕೊಂಡ್ರೆ ಹೆಂಡತಿ ತರಕಾರಿ ತಗೊಂಬ ಹಾಲು ತಗೊಂಬ ಅಂತ ಕಾಡಿಸ್ತಾಳೆ ಅನ್ನೋ ಕಾರಣಕ್ಕೆ ನಾನೊಂದು ಅಲ್ಫಾ ಡಿಸೈನ್ಸ್ ಅನ್ನುವ ಕಂಪನಿಯನ್ನು ಆರಂಭಿಸಿದೆ ದೇಸಿ ಆಯುಧಗಳ ಉತ್ಪಾದನೆಗೆ ಅಂತ. ಇವತ್ತು ಆ ಕಂಪನಿಲಿ 1200 ಜನ ಕೆಲಸ ಮಾಡ್ತಾರೆ, 1100 ಕೋಟಿ ಟರ್ನ್ ಓವರ್ ಇದೆ. ಈ ಕಂಪನಿ ಬೆಂಗಳೂರಿನಲ್ಲೇ ತಯಾರಿಸಿದ ಸ್ಕೈ ಸ್ಟ್ರೈಕರ್ಸ್ ಪಾಕಿಸ್ತಾನದ ನಿದ್ದೆಗೆಡಿಸಿತು. ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಲ್ ಶಂಕರ್ ಸರ್. ಥ್ಯಾಂಕ್ ಯು. ಲೆಫ್ಟಿನೆಂಟ್ ಕರ್ನಲ್ ಸುಂದರಂ ಅವರಿದ್ದಾರೆ. ಸುಂದರಂ ಸರು ಪರಿಚಯ ಹೇಳ್ತಾ ಹೋದರೆ 1 ಗಂಟೆ ಸಮಯ ಬೇಕಾಗತ್ತೆ. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಡಾಕ್ಟರ್ ಅಬ್ದುಲ್ ಕಲಾಮರ ನಂತರ ಭಾರತದ ಮಿಸೈಲ್ ಜರ್ನಿಯನ್ನು ಮುನ್ನಡೆಸುವಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದಂಥವರು. ಮಿಸೈಲ್ಗಳ ಉತ್ಪಾದನೆಯಲ್ಲಿ ಭಾರತ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾದಂಥವ್ರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸರ್. ಕರ್ನಲ್ ಶಂಕರ್ ಅವರನ್ನ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಶಂಕರ್ ಸರ್, ಆಪರೇಷನ್ ಸಿಂಧೂರ್ ಭಾರತದ ಟೆಕ್ನಾಲಜಿ ವಹಿಸಿದ ಪಾತ್ರ ಏನು? ಹೌ ಸ್ಯಾಟಿಸ್ಫೈಡ್ ಆರ್ ಯು? ಅದಕ್ಕೆ ಮುಂಚೆ ನಾನು ಹೇಳೋದು, ಹಳೇ ಯುದ್ಧಗಳಲ್ಲಿ ಇದುವರೆಗೂ ಹೆಚ್ಚು ಕಡಿಮೆ ಯಾವ ರೀತಿ ಆಗ್ತಾಯಿತ್ತು ಅಂದರೆ, ಯುದ್ಧ ಶುರುವಾಯಿತು ಅಂದರೆ ಮೊದಲು ಏರ್ ಫೀಲ್ಡ್ಗಳನ್ನೆಲ್ಲ ನಮ್ಮ ಫೈಟರ್ ಏರ್ಕ್ರಾಫ್ಟ್ ಹೋಗ್ಬಿಟ್ಟು ಅದರ ಮೇಲೆ ಬಾಂಬ್ಗಳು ಹಾಕೋರು. ಅದಾದ ಮೇಲೆ ನಮ್ಮ ಆರ್ಮಿಯವರು ಸ್ವತಃ ಒಳಗೆ ನುಗ್ಗೋರು. ಟ್ಯಾಂಕ್ಗಳ ಮೇಲೆ ಇಲ್ದವ್ರು ಇನ್ಫೆಂಟ್ರಿ ಅಂತ ಹೇಳ್ತಾರಲ್ಲ, ಅದು ಕಾಲಾಳುಗಳು ಅಂತ ಹೇಳೋರು ಹಿಂದಿನ ಕಾಲದಲ್ಲಿ. ಅವರುಗಳು ಒಳಗಡೆ ಹೋಗ್ಬಿಟ್ಟು ಆ ಜಾಗಗಳನ್ನು ಹಿಡ್ಕೊಳ್ಳೋರು. ಹಿಡ್ಕೊಂಡ್ಬಿಟ್ಟು ಅದಕ್ಕೋಸ್ಕರ ಯುದ್ಧ ಮಾಡೋರು. ಅವ್ರ ಕಡೆ ಮೇಲೆ ಅಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸೋರು, ಅವರುಗಳು ನಮ್ಮ ಮೇಲೆ ಪ್ರಯೋಗಿಸೋರು. ಹೋಗ್ಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳೋದರೆ ಹೋಲ್ಡಿಂಗ್ ದ ಗ್ರೌಂಡ್, ಅದು ಮುಖ್ಯವಾದದ್ದು ಅಂತ ಅಂದ್ಕೊಂಡಿದ್ದರು. ಈ ಒಂದು ಯುದ್ಧದಲ್ಲಿ ಅವರು ಬಹಳ ಹೊಸ ರೀತಿಯಲ್ಲಿ ಇದರ ವಿಚಾರದಲ್ಲಿ ಯೋಚನೆ ಮಾಡಿದರು ನಮ್ಮ ಸರ್ಕಾರದವರು. ಅದಕ್ಕೆ ಅವರೂ ಸ್ವಲ್ಪ ತಯಾರಾಗಿದ್ದರು, ಆಗಿಲ್ಲದೆ ಇಲ್ಲ ಅಂತಲ್ಲ. ಅದೇನು ಅಂದರೆ, ಈ ಹೇಗೆ ಈ ಟ್ರೂಪ್ಸ್ ಅಂತಿದೆ ನಮ್ಮದು, ಆರ್ಮಿದೇ ಆಗಲಿ, ಟ್ಯಾಂಕ್ಸೇ ಆಗಲಿ ಅಥವಾ ಸೋಲ್ಜರ್ಸೇ ಆಗಲಿ, ಆ ದೇಶದೊಳಗೆ ಕಳಿಸ್ದೇನೆ ಯಾತಕ್ಕೆ ಕಳಿಸೋದು? ಅಲ್ಲಿ ಹಿಡ್ಕೊಳ್ಳೋದಕ್ಕೆ, ಆ ಜಾಗದಲ್ಲಿದ್ದ ಅವರ ಜಾಗಗಳನ್ನು ಹಿಡ್ಕೊಂಡು ಅಲ್ಲಿದ್ದ ಎನಿಮಿ ಟ್ರೂಪ್ಸನ್ನೆಲ್ಲ ಅದನ್ನು ಧ್ವಂಸ ಮಾಡೋಕ್ಕೋಸ್ಕರ ಹೋಗೋರು. ಈಗ ಅದು ಒಳಗಡೆ ಹೋಗದೇನೆ ಹೇಗೆ ಬೇರೆ ಅವ್ರು ಹೇಳಿದಾಗೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇದನ್ನು ಮಾಡಬಹುದು ಅಂತನ್ನೋದನ್ನು ಪ್ರಯತ್ನ ಮಾಡಿದರು. ಅದಕ್ಕೆ ಫಸ್ಟು ಆಪರೇಷನ್, ಮೇಜರ್ ಆಪರೇಷನ್ ವಿಥೌಟ್ ಟ್ರೂಪ್ಸ್ ಗೆಟಿಂಗ್ ಇನ್ ಟು somebody else's territory and actually capturing the territory, this was a typical example. ಈಗ ಬೇರೆ ನಡೀತಿರೋ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು, ಗಾಜಾ ಅಂತ ನಡೀತಾ ಇದೆ, ಉಕ್ರೇನ್ದು ನಡೀತಾ ಇದೆ, ಅಲ್ಲೆಲ್ಲ ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ.